ಹಾಯ್ ಫ್ರೆಂಡ್ಸ್, ಸಿಂಪಲ್ಲಾಗಿ ಚಿಕನ್ ರೆಸಿಪಿನ ಹೇಳ್ತಾ ಇದ್ದೀವಿ. ಈಗ ಜಾರ್ಗೆ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಮೆಣಸು, ಜೀರಿಗೆ ಮತ್ತು ಚಕ್ಕೆ, ಕೊತ್ತಂಬರಿ ಹಾಕ್ಕೊಂಡಿದ್ದೀವಿ. ಈಗ ಗ್ರೈಂಡ್ ಮಾಡ್ತಾ ಇದ್ದೀವಿ. ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋರಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋರಿ, ಸ್ವಲ್ಪ ಕೊತ್ತಂಬರಿನೂ ಹಾಕೊಂಡ್ಬಿಡ್ರಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾದ ತಕ್ಷಣ ಈಗ ಅದಕ್ಕೆ ಹಸಿ ಚಿಕನ್ ಹಾಕ್ರಿ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿದ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಎಲ್ಲ ಮಿಕ್ಸ್ ಮಾಡಿರಿ. ಇದನ್ನೀಗ ಒಂದು 20 ನಿಮಿಷ ಬೇಯಿಸಕ್ಕೆ ಬಿಟ್ಬಿಡ್ರಿ. ಕುದ್ದೈತ್ರಿ. ಇದು ನಮ್ಮ ಫೇವ್ರೇಟ್ ನೋಡ್ರಿ. ಈಗ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕೋರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಕಾಟ್ವಾಜ್ ಚೀಟ್ ಅಂತಾರೆ ನೋಡ್ರಿ. ಈಗ ಮಸಾಲೆ ಖಾರ ಹಾಕೋರಿ. ರುಚಿಗೆ ತಕ್ಕಷ್ಟು ಹಾಕೋರಿ. ಅದೊಂದು ಸ್ವಲ್ಪ ಹೊಳಸಾಡ್ರಿ. ಈಗ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನ ಮಿಕ್ಸ್ ಮಾಡ್ಕೊಂಬಿಡ್ರಿ, ಹಾಕ್ಕೊಂಡು. ಈಗ ನೋಡ್ರಿ, ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಿಂಗೆ ಕಾಣ್ತದೆ. ಸ್ವಲ್ಪ ಕುದಿಸ್ರಿ. ನಿಮಗೆ ಬೇಕಾದ್ರೆ ನೀರು ಹಾಕೋರಿ, ಇಲ್ಲ ಇಷ್ಟ ಫ್ರೈ ಮಾಡ್ಕೊಂಡು ತಿಂತೀವಿ ಅಂದ್ರೆ ತಿನ್ನಿರಿ. ನಾವು ಸ್ವಲ್ಪ ನೀರು ಹಾಕೀವ್ರಿ, ನಮಗೆ ಸ್ವಲ್ಪ ಸಾರುಗತೆ ಇರ್ಬೇಕು. ಇದನ್ನ ನೀವು ಬಿಸಿ ಅನ್ನ, ಕಟಕ್ ರೊಟ್ಟಿ, ಕಿಚ್ಚಿದ ರೊಟ್ಟಿ, ಚಪಾತಿ ಯಾವ್ದು ಜೊತೆ ಬೇಕಾ ನೆಂಚ್ಕೊಂಡು ತಿನ್ಬೋದು ರೀ. ಚೆಂದಂಗೆ ಕುದಿಸ್ರಿ. ಚಿಕನ್ ಒಳಗೆಲ್ಲ ಮಸಾಲ ಹಿರ್ಕೋತೈತ್ರಿ. ಆಮೇಲೆ ನೀವು ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡ್ಕೋಬೋದು. ನಾವು ಶ್ರೀಕಾಯಿ ಚಂದ್ರ ಅವ್ರದ್ದು ಫಾಲೋ ಮಾಡತ್ತೀವಿ ರೀ. ಕತ್ರಿಲೆ ಕೊತ್ತಂಬರಿ ಕಟ್ ಹಾಕೋದು ಮಾಡಾಕೋದು. ನಮ್ಮ ಪ್ಲೇಟ್ ರೆಡಿ ಆಯ್ತು ನೋಡ್ರಿ. ಕಟಕ್ ರೊಟ್ಟಿ, ಸ್ವಲ್ಪ ಸಾಲಾಡ, ರೈಸ, ಚಿಕನ್. ನೀವು ಈ ಸಿಂಪಲ್ಲಾಗಿರೋ ಚಿಕನ್ ರೆಸಿಪಿನ ಮಾಡಿರಿ, ಟ್ರೈ ಮಾಡಿರಿ. ಭಾಳ ಟೇಸ್ಟಾಗಿರ್ತೈತಿ. ಸೈನಿಂಗ್ ಆಫ್, ಉತ್ತರ ಕರ್ನಾಟಕ ಕಿಚನ್ಸ್. ಬಾಯ್.